ಆಗಿರ್ಬೋದು, ಮತ್ತಾರೋ ಕಾರಣ ಆಗಿರ್ಬೋದು, ಮುಸ್ಲಿಂ ಲೀಗ್ ಕಾರಣ ಆಗಿರ್ಬೋದು, ನಮ್ಮ ಹಿಂದೂಗಳ ವರ್ತನೆ ಕಾರಣ ಆಗಿರ್ಬೋದು. ನಾವು ಹಿಂದೂಗಳು ಇವತ್ತು ದಿವಸ ಮುಸಲ್ಮಾನ ನಮ್ಮ ಅಂತಮ್ರಪ್ಪ ನಿಜ ಒಳ ಮನಸ್ಸನ್ನು ನಾವು ಒಪ್ಕೊಳ್ಳೋದಿಲ್ಲ. ಇದು ಬಂದಿದ್ದರು ಅಂತ ಅವ್ರು ನಾವು ಹೊರಗಿನವರಪ್ಪ ಅಂತ ಅನ್ನುವಂಥ ಭಾವದಿಂದ ನಾವು ನೋಡ್ತಾ ಇರ್ತೀವಿ. ನಮ್ಮ ದೃಷ್ಟಿಕೋನ ಬದಲಾಗಬೇಕಾಗಿದೆ. ಅದೇ ರೀತಿ ಮುಸಲ್ಮಾನರಲ್ಲೂ ಆ ಭಾವನೆ ಬರಬೇಕಾಗಿದೆ. ಅವರು ಇದನ್ನು ಚೇಂಜ್ ಮಾಡ್ಕೋಬೇಕು. ಅವರು ಹೌದಪ್ಪ, ನಾವೆಲ್ಲ ಕೂಡಿ ಒಂದೇ ಸೆಳಿದ್ರಿ, ನಾವೆಲ್ಲ ಅಂತಮ್ರತ್ತು ನಿಜವಾಗಿಯೂ ಅವ್ರು ಸ್ವೀಕಾರ ಮಾಡ್ಕೋಬೇಕು. ಅಂದಾಗ ನಾವೆಲ್ಲರೂ ನೆಮ್ಮದಿರಾಗಿ ಸಾಧ್ತದೆ. ನಾವು ಒಬ್ರನ್ನೊಬ್ರು ಸಂಶಯದಿಂದ ನೋಡೋದು, ಒಬ್ರೊಬ್ಬರನ್ನ ಒಂದು ಏನಪ್ಪ ಅಂತಂದ್ರೆ ಬೇರೆಪ್ಪ ನಾವೆಲ್ಲ ಅನ್ನೋಂಥ ದೃಷ್ಟಿಕೋನ ನೋಡೋದು, ಇದೆಲ್ಲದಕ್ಕೂ ಕಾರಣ ಇವು. ಅದಕ್ಕೆ ಅನಂತಕುಮಾರ್ ಹೆಗಡೆ ಅಂತವರು ಪ್ರಜ್ಞಾವಂತರು ಅಂತ ನಾವು ತಿಳ್ಕೊಳ್ತೀವಿ. ಅಂಥವ್ರು ಇದು ಮತ್ತೆ ವಿಚಾರ ಹೋಗೋಗಿದೆ. ನೀವು ಮಗನ ಅಂತಂದ್ರೆ ಈಗ ಎಷ್ಟು ಜನ ನಿಮ್ಮ ಮಗನ ಅಂತೇಳಿ ಈ ಒಂದು ಮಾಧ್ಯಮದಲ್ಲಿ ನಿಮ್ಮ ಟೀಕೆ ಮಾಡ್ತಾಯಿಲ್ಲ. ಅವು ಈಗಾಗಲೇ ವೀಡಿಯೋ ಮಾಡಿ ಬಿಡ್ತಾ ಇದ್ದಾರೆ. ಯಾಕೆ ನೀವು ಯಾರಿಗೆ ಬೇಕಾಗಿತ್ತು ಮಗನ ಅನಿಸ್ಕೊಳ್ಳೋದ್ರೊಳಗೆ? ನಾವು ನಮ್ಮ ತಂದೆ ಮಕ್ಕಳಾದ್ರೆ ಸಾಕಪ್ಪ, ನೀವು ಹಿಂದೂ ಆದರೆ ಇಟ್ಕೊಳ್ರಿ, ಹಿಂದೂ ಮಗ ಆಗಿರ್ರಿ. ಅವ್ರು ಅಹಿಂದನ ಮಕ್ಕಳಾದ್ರೆ ಅಹಿಂದನ ಮಕ್ಕಳಾಗಿರಲಿ. ಆದರೆ ಅಹಿಂದುಗಳು ಯಾರು ಅವರು? ಇಲ್ಲಿ ಬಿದ್ದ ಜನ, ಇಲ್ಲಿಯ ದಲಿತರು, ಇಲ್ಲಿಯ ಏನಪ್ಪ ಅಂದ್ರೆ ಅತಿ ಹಿಂದುಳಿದವರು, ಅದ್ರ ಜೊತೆಗೆ ಮೈನಾರಿಟೀಸ್. ಇಲ್ಲಿದ್ದಂಥ ಮುಸ್ಲಿಮ್ಸ್ ಯಾರೂ ಅರಬ ಸ್ಥಾನಕ್ಕೆ ಬಂದವರಲ್ಲ. ಇಲ್ಲಿದ್ದಂಥವ್ರು ಕಾಲದ ಗರ್ಭದಲ್ಲಿ ಏನೋ ಅವ್ರು ಕನ್ವರ್ಟ್ ಆಗ್ಯದ ಅಲ್ಲಿ ಕನ್ವರ್ಟ್ ಆಗಬಾರ್ದು. ಯಾಕಾದರೂ ಅವ್ರಿಗೆ ನೀವು ನಿಮ್ಮ ದೇವಸ್ಥಾನಗಳಲ್ಲೇ ನೀವು ನಿಮ್ಮ ಸಮಾನವಾಗಿ ನೋಡ್ಕೊಂಡಿದ್ರೆ, ನೀವು ಅವ್ರ ಪ್ರೀತಿ ತೋರಿಸಿದ್ರೆ ಅವ್ರ್ಯಾಕೆ ಬದಲಾಗ್ತಿದ್ರಿ? ಅವ್ರಿಗೂ ಶಿಕ್ಷಣ ಕೊಟ್ಟಿದ್ರೆ ಅವ್ರ್ಯಾಕೆ ಬದಲಾಗ್ತಿದ್ರಿ? ನೀವು ನಿಮ್ಮ ಗುಡಿಗಳಲ್ಲಿ ಗರ್ಭಗುಡಿಗೆ ಬರಲಾರ್ದಂಗೆ ನೀವು ರಿಸ್ಟ್ರಿಕ್ಷನ್ ಹಾಕಿದ್ರಿ, ಹೊರಗೆ ಇಟ್ರಿ. ಇವತ್ತು ಸಹಿತ ಪಾಲನೆಗಳಿದ್ದಾವೆ ಅನೇಕ ಗುಡಿಗಳಲ್ಲಿ. ಅಂದಾಗ ಅವ್ರು ಹೊರಗೆ ಹೋದ್ರು. ಅವ್ರ ಮಸೀದಿಲೆಲ್ಲ ಕರ್ಕೊಂಡು ತ್ಯಾಕಿ ಅವ್ರು ಬರ್ರಿ ಅಂತ ಹೇಳಿದರು. ಅಲ್ಲಿ ಇರ್ಬೋದು ಮೇಲು ಕೀಳು, ಅದು ಹೋದ್ಮೇಲೆ ಗೊತ್ತಾಗಿದ್ದು ಅವ್ರಿಗೆ. ಎಲ್ಲ ಕಡೆ ಎಲ್ಲ ಮೇಲು ಕೀಳು ಇಲ್ಲಂತಲ್ಲ. ಶೇಖ್ ಸೈಯದ್ ಮೊಘಲ್ ಪಠಾಣ ಅಲ್ಲಿ ಮತ್ತೆ ಡಿವೈಡ್ ಹಾಕೋತ ಹೋಗ್ತಾ ಇರ್ತಾರೆ. ಅಲ್ಲಿಯೂ ಜನಾಂಗೀಯವಾಗಿ ಚೇಂಜ್ ಮಾಡ್ತಾ ಇರ್ತಾರೆ. ಸುನ್ನಿ ಮತ್ತು ಶಿಯಾಗಳ ತಿಕ್ಕಾಟಗಳು ಸಾಕಷ್ಟು ಇರ್ತವೆ. ಅದೆಲ್ಲ ಗೊತ್ತಿದ್ದ ವಿಷಯನ. ಆದ್ರೆ ನಾವು ಮೊದಲು ಸೇಮ್ ತೊಗೋಬೇಕಾಗಿತ್ತು. ನಾವು ಅವ್ರು ಪ್ರೀತಿ ಮಾಡೋಣ, ನಂತರ ಅವ್ರು ಬದಲಾಗ್ತಾರೆ ಬಿಡ್ತಾರೆ, ಬಿಟ್ಟಂಥ ವಿಷಯ. ನಾನು ಇವತ್ತು ಹೇಳುವಂಥ ವಿಷಯ ಏನಪ್ಪ ಅಂತಂದ್ರೆ ಗಂಭೀರವಾಗಿ ಸಿದ್ದರಾಮಯ್ಯನವ್ರು ಹೇಗೆ ವಚನ ಮಾತಾಡ್ತಾರೆ ಅಂತೇಳಿ ನೀವು ಮಾತಾಡಿದ್ರಿ, ಸರಿ ತಪ್ಪ ಬೇರೆ. ಹಾಗಿದ್ರೆ ಮೋದಿಜಿ ಅವರೇನು ಎಲ್ಲರೂ ಏನಪ್ಪ ನಮ್ಮವ್ರಂತ ಅಥವಾ ನಮ್ಮದಂತೇಳಿ ಒಬ್ಬ ಹೆಣ್ಮಗಳಿಗೆ ನೀವು ಏನು ಮಾತಾಡಿದ್ರಿ ಹೇಳಿ, ಜರ್ಸಿ ಖಾವು ಅಂತೇಳಿ ಮಾತಾಡಿದ್ರು, ಜರ್ಸಿ ಗಾಯ ಅಂತೇಳಿ. ಇದು ಒಬ್ಬ ಸುಸಂಸ್ಕೃತ ವ್ಯಕ್ತಿ ಮಾಡೋ ಮಾತಾಯಿದು. ಅದ್ರ ಜೊತೆಗೆ ನಿಮಗೆ ಗೊತ್ತಿದ್ದ ಗೋದ್ರಾ ಸಲುವಾಗಿ ಪ್ರಶ್ನೆ ಮಾಡಿದಾಗ ಏನು ಉತ್ತರ ಕೊಟ್ಟವರು? ಒಂದೇನೋ ಕಾರಲ್ಲಿ ಹೋಗ್ತದೆ, ಅಡ್ಡನೋ ಬೆಕ್ಕಿ ಮರಿ ಏನೋ ಬಂತು ಸತ್ತಲ್ಲ, ಅದಕ್ಕೇನು ಹೊರೆ ಅಂತ ಎಷ್ಟು ನಿರ್ದಯವಾಗಿ ಮಾತಾಡಿದ್ರು, ಉತ್ತರ ಕೊಟ್ಟಿದ್ರು ಮೋದಿಜಿಯವರು. ಇದನ್ನು ಯಾರು ಒಪ್ಪಲಿಕ್ಕೆ ಸಾಧ್ಯ ಆಗ್ತದಲ್ಲ? ತಪ್ಪೆಲ್ಲರಿಂದ ಆಗೋದ್ರಿ. ಅದನ್ನು ಹೇಳಿ ಇದನ್ನು ದಿನ ಹೇಳುವಂಥದ್ದಲ್ಲ. ಹೆಗಡೆ ಅವರ ಸಿದ್ದರಾಮಯ್ಯನವ್ರು ಏಕೆ ವಚನ ಅದನ್ನು ಮಾತಾಡಿದ್ದೆ ಅನ್ನೋ ಮಾತಾ ಇದು ಸರಿದೂಗಿಸೋದಿಲ್ಲ. ನಾವು ತುರುಗು ಮಾಡಿದನ್ರಿ ಅಂತ ತಿಳ್ಕೊಂಡು ನಾನು ತುರುಗು ಮಾಡಿದ್ರೆ ಮತ್ತು ನನಗೆ ಅವಾಗ ಅಂತ ಏನು ಉಳಿತು ಅಂತ ಕಾಳತನ ಮಾಡೋದು ಮಾತಾಡ್ತಾ ಇದ್ದೇನೆ ನಾನು. ಒಟ್ಟಾರೆಯಾಗಿ ನಾವಿವತ್ತು ಅನಂತ ಕುಮಾರ್ ಹೆಗಡೆ ಆಗಿರ್ಬೋದು, ಸಿದ್ದರಾಮಯ್ಯನವರು ನಿಮ್ಮ ನಾಲಿಗೆಯನ್ನು ತಿದ್ಕೋಬೇಕ್ರಿ. ಸಿದ್ದರಾಮಯ್ಯನವರ ಈ ನಾಡಿನ ಒಬ್ಬ ದೊಡ್ಡ ವ್ಯಕ್ತಿ ನೀವು ಅನ್ನೋದನ್ನು ನೀವು ಮರಿಬಾರ್ದು. ಮಾತಾಡ್ರಿ ಏಕವಚನ, ಅದು ಪ್ರೀತಿಯಿಂದ ಮಾತಾಡಿ ನಿಮಗೆ ಬೇಕಾದವ್ರಿಗೆ, ಅದಿಲ್ಲ ಅಂತಲ್ಲ. ಆದ್ರೆ ಸಾರ್ವಜನಿಕ ರಂಗದಲ್ಲಿದ್ದಾಗ ನೀವು ನಿಮ್ಮ ನಾಲಿಗೆಯನ್ನು ನೀವು ಹಿಡಿದಿಟ್ಕೋಬೇಕು, ಅಷ್ಟೇ ಸತ್ಯದ. ಅದೇ ರೀತಿ ಅನಂತಕುಮಾರ್ ಹೆಗಡೆ ಅವರಂತ ಹೇಳೋ ಅವಶ್ಯಕತೆ ಇಲ್ಲ. ಗೋಡ್ಸೆ ಎಂದೂ ಕ್ಷಮಿಸಲಾರ ತಪ್ಪನ್ನು ಮಾಡಿ ಹೋಗಿದ್ದಾರೆ, ಇದು ನೀವು ಮರಿಬಾರ್ದು. ಯಾಕಂದರೆ ಇವತ್ತು ಇಡೀ ಗ್ರಾಮ ರಾಜ್ ನಿಜವಾಗಿ ಆಗಿ ಹೋಗಿಬಿಡುತ್ತೆ. ಗಾಂಧೀಜಿಯವರು ಇನ್ನೊಂದು 20 ವರ್ಷ ಬದುಕಿದ್ರೆ ಅವರನ್ನು ಮೀರುವಂಥ ನಾಯಕರು ಯಾರೂ ಇರಲಿಲ್ಲ. ನೆಹರು ಸಹಿತ ಮೀರ್ತಾ ಇರಲಿಲ್ಲ. ನೆಹರೂಜಿ ಅವ್ರು ಗಟ್ಟಿ ಎಣ್ಣೆ, ಗಾಂಧೀಜಿಯವ್ರು ಉಳಿದಿದ್ರೆ ನೆಹರು ಅವ್ರ ಸಹಿತ ಕಂಟ್ರೋಲ್ ಮಾಡ್ತಾಯಿದ್ರು ಅವತ್ತು. ಇದು ಇತಿಹಾಸ. ಇದು ಸರಿಯಾಗಿ ಓದ್ರಿ, ನೀವು ಓದಿ ಮತ್ತೆ ಗೊತ್ತಾಗ್ತದೆ.